ಜಿಲ್ಲೆ ಅಂತ ಹೇಳ್ಕೊಳ್ಳೋಂಥ ದೊಡ್ಡ ಪ್ರಮಾಣದ ದಾಖಲೆಗಳು ಸಿಕ್ಕಿಲ್ಲ. ಹೌದಪ್ಪ ಇಂಥ ಬಂದದ ಇವರಿಂದ 1 ಕೋಟಿ 2 ಕೋಟಿ ದುಡ್ಡ, ತಿಂಗಳೂರಿಗೆ ಒಂದು 2-3 ಕೋಟಿ ರೂಪಾಯಿ ಬಂದದ, ಮಟ್ಟನವ್ರಿಗೆ ಒಂದು 2-3 ಕೋಟಿ ರೂಪಾಯಿ ಬಂದದ, ರವಿ ಪ್ರಸನ್ನ ಅವ್ರಿಗೆ 1 ಕೋಟಿ 2 ಕೋಟಿ ಬಂದದ. ಇಂಥವು ಯಾವ ಇಲ್ಲಿವರೆಗೆ ಸಿಕ್ಕಿಲ್ಲ. ಸಿಕ್ಕಿರ್ತು ಇಷ್ಟೆಲ್ಲ SIT ಹಿಡಿತಿತ್ತು ನಾವು. SIT ಎಲ್ಲರ ಅಕೌಂಟನ್ನು ತಂದು ಚೆಕ್ ಮಾಡ್ತಾಯಿದೆ ಈ ದೂರದಾರರ ಮೊದಲು. ಇವ್ರು ಎಷ್ಟು ಪ್ರಾಮಾಣಿಕರು, ಎಷ್ಟು ಮಟ್ಟಿಗೆ ಇವರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನು ಈಗಾಗಲೇ ಅದು ತನ್ನ ಹತ್ತಿರ ರೆಕಾರ್ಡ್ ಮಾಡಿಕೊಂಡು ದಾಖಲೆಗಳನ್ನ ರೆಕಾರ್ಡ್ ಮಾಡಿಕೊಂಡು ಇವತ್ತು ಪೂರ್ತಿ ಸಜ್ಜಾಗಲಿಕ್ಕೆ. ಅದಕ್ಕಾಗಿ ಮೊದಲು ಆರೋಪ ಮಾಡುವವರ ಮೇಲೇ ಸಂಶಯಪಟ್ಟ ಈ ಒಂದು SIT ತನಿಖೆ ಮಾಡ್ತಾಯಿದ್ದ. ಅವ್ರದ್ದೆಲ್ಲ ಇಡೀ ಜನ್ಮ ಜಾಲಾಡ್ತಾಯಿದೆ. ಯಾರು ಏನು ಎಲ್ಲಿದ್ದು ಬಂದರು ಎಂಥದ್ದು ಬಂದರು ಅಂತೇಳಿ ಕೆಲವೊಂದಿಷ್ಟು ಅವ್ರ ಆರೋಪಗಳು ಈ ಒಂದು ದೊಡ್ಡವರು ಅಂತ ಹೇಳಿದ್ರಲ್ಲ ಅವ್ರ ಆರೋಪಗಳನ್ನು ಇವ್ರ ಮೇಲೆ ಆರೋಪ ಮಾಡಿ ಆ ಪ್ರಕಾರ ಅವ್ರನ್ನ ಎನ್ಕ್ವೈರಿ ಮಾಡಿ ಅದರಿಂದ ಬಿಡುಗಡೆ ಸಹಿತ ಮಾಡ್ತಾ ಇದ್ದಾರೆ. ಇದಿಲ್ಲಪ್ಪ ಸುಳ್ಳದು ಅನ್ನುವಂಥದ್ದು ಅದು ನೋಡ್ತಾ ಇದ್ದೀವಿ. ಹೀಗಾಗಿ ಈ ಧರ್ಮಸ್ಥಳದ ಈ ಒಂದು ಹೊಸ ಮತ್ತೊಂದು ಮೆಟ್ಟು ಇಡ್ತಾ ಇದ್ದಾರೆ ಈ ಹೋರಾಟಗಾರರು. ಅದು ಇಡೀ ರಾಜ್ಯವ್ಯಾಪಿ ಹೋರಾಟ ಮಾಡುವಂಥದ್ದು. ನಿರಂತರವಾಗಿ ಧರ್ಮಸ್ಥಳದಲ್ಲಿ ಯಾರು ಅನ್ಯಾಯ ಮಾಡ್ತಾ ಇದ್ದಾರೆ, ಯಾರು ಕೊಲೆ ಮಾಡ್ತಾ ಇದ್ದಾರೆ, ಯಾರು ಅತ್ಯಾಚಾರ ಮಾಡಿದರು, ಯಾರು ಭೂಮಿಗಳನ್ನು ಕಸ್ಕೊಂಡಿದ್ರು, ಯಾರು ದಲಿತರ ಬದುಕನ್ನು ಹಾಳು ಮಾಡಿದರು, ಯಾರಲ್ಲಿ ದುಡಿಯೋ ವರ್ಗವನ್ನು ಪೂರ್ತಿಯಾಗಿ ಸ್ನಬ್ ಮಾಡಿ ಹೋಗ್ಬಿಟ್ಟಿದ್ರು, ಯಾರು ಅಲ್ಲಿಯೇ ಒಂದು ಏನಪ್ಪ ಅಂತಂದ್ರೆ ಈ ಪದ್ಮಲತಾ ಆಗಿರ್ಬೋದು, ವೇದವಲ್ಲಿ ಅವರಾಗಿರ್ಬೋದು, ಅದನಂತರ ಸೌಜನ್ಯ ಆಗಿರ್ಬೋದು, ಅದೇ ಕಾಲಕ್ಕೆ ಅಮಣ ಆಗಿರ್ಬೋದು, ಅದೇ ಕಾಲಕ್ಕೆ ನಮ್ಮ ಈ ಆನೆ ಮಾವುತ ನಾರಾಯಣ ಆಗಿರ್ಬೋದು, ಇನ್ನೂ ಅನೇಕರಿದ್ದಾರಲ್ಲ, ಇವ್ರ ತನಿಖೆ ಸಹಿತ ಆಗಬೇಕು ಅನ್ನುವಂಥ ಮಾತು